ಇದು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಸೈನ್ಸ್ ವಿಷಯದ ಸೆಕೆಂಡ್ ಇಯರ್ ತರಬೇತಿದಾರರಿಗೆ ಕಾಮನ್ ಟು ಆಲ್ ಟ್ರೇಡ್ಸ್ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಯೂನಿಟಿನ ಲೆಸನ್ ನಂಬರ್ 1 ಇಂಟ್ರೊಡಕ್ಷನ್ ಟು ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್. ಈ ಲೆಸನ್ನಲ್ಲಿ ನೀವು ಡೆಫಿನೇಷನ್ ಆಫ್ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್, ಪರ್ಪಸಸ್ ಆಫ್ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಮತ್ತು ಎಸೆನ್ಷಿಯಲ್ ಡೀಟೇಲ್ಸ್ ರಿಕ್ವೈರ್ಡ್ ಟು ಪ್ರಿಪೇರ್ ಆ್ಯನ್ ಎಸ್ಟಿಮೇಟ್ ಅಂದರೆ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಇದರ ಡೆಫಿನೇಷನ್, ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಇದನ್ನು ತಯಾರಿಸಬೇಕಾಗಿರುವ ಉದ್ದೇಶ ಮತ್ತು ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಇದನ್ನು ತಯಾರಿಸಲು ಬೇಕಾಗಿರುವ ಅವಶ್ಯಕ ವಿವರಗಳು ಏನೇನು ಇದನ್ನು ತಿಳ್ಕೊತೀರಿ. ಈಗ ಮೊದಲನೇದಾಗಿ ಡೆಫಿನೇಷನ್ ಆಫ್ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್. ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಅಂದರೆ ಕನ್ನಡದಲ್ಲಿ ಅಂದಾಜು ಮತ್ತು ವೆಚ್ಚ. ಡೆಫಿನೇಷನ್ ಆಫ್ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್. ಎಸ್ಟಿಮೇಟಿಂಗ್ ಈಸ್ ದ ಪ್ರೊಸೆಸ್ ಆಫ್ ಕ್ಯಾಲ್ಕುಲೇಟಿಂಗ್ ವೇರಿಯಸ್ ಕ್ವಾಂಟಿಟೀಸ್ ಐಟಮ್ ವಿತ್ ಯಾವುದೇ ಒಂದು ಯೋಜನೆ, ಪ್ರಕ್ರಿಯೆ, ಕೆಲಸವನ್ನು ಪೂರ್ತಿಗೊಳಿಸಲು ಬೇಕಾಗುವ ಎಲ್ಲ ವಸ್ತುಗಳ ಪ್ರಮಾಣ ಮತ್ತು ಸಮಯದ ಅಂದಾಜು ಲೆಕ್ಕಾಚಾರ ಮಾಡುವುದಕ್ಕೆ ಎಸ್ಟಿಮೇಷನ್ ಅನ್ನುತ್ತೇವೆ. ಅ ಕಾಸ್ಟ್ ಎಸ್ಟಿಮೇಟ್ ಕಂಟೇನ್ಸ್ ಅಪ್ರಾಕ್ಸಿಮೇಟ್ ಕಾಸ್ಟ್ ಆಫ್ products, process or operation. The cost estimate has single total value. It includes labor charges and supervision charges also. ಎಸ್ಟಿಮೇಟ್ ಅಂದರೆ ಎಸ್ಟಿಮೇಟ್ ಮಾಡಿರುವ ಎಲ್ಲ ವಸ್ತುಗಳ ಅಂದಾಜು ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಕೊನೆಯಲ್ಲಿ ಒಂದೇ ಮೌಲ್ಯವನ್ನು ನಿಗದಿಪಡಿಸುವುದು. ಈ ಮೌಲ್ಯವು ಎಲ್ಲ ತರಹದ ಕಾರ್ಮಿಕರಿಗೆ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರಿಗಳಿಗೆ ಕೊಡಬೇಕಾದ ವೆಚ್ಚವನ್ನು ಕೂಡ ಒಳಗೊಂಡಿರುತ್ತದೆ. ಪರ್ಪಸ್ ಆಫ್ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್. ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಇದರ ಉದ್ದೇಶಗಳು. ಮೊದಲನೇದು, ಫಾರ್ ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್ ಆಫ್ ದ ಪ್ರಾಜೆಕ್ಟ್ ಇಟ್ ಈಸ್ ನೆಸಸರಿ ಟು ನೋ ದ material required and cost to be incurred before starting a new project, process or a job. ಇದನ್ನೇ ಕನ್ನಡದಲ್ಲಿ ಹೇಳ್ತೀನಿ. ಯಾವುದೇ ಒಂದು ಹೊಸ ಯೋಜನೆ, ಪ್ರಕ್ರಿಯೆಯ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಆ ಯೋಜನೆಗೆ ಬೇಕಾಗುವ ಎಲ್ಲ ವಸ್ತುಗಳ ಅಂದಾಜು ಪ್ರಮಾಣ ಮತ್ತು ವೆಚ್ಚಗಳನ್ನು ಮುಂಚಿತವಾಗಿ ನಿಗದಿಪಡಿಸಬೇಕಾಗುತ್ತದೆ. ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಇದು ಈ ಉದ್ದೇಶಕ್ಕೆ ಪೂರಕವಾಗಿರುತ್ತದೆ. ಸೆಕೆಂಡ್ ಪಾಯಿಂಟ್, ಪ್ರಾಪರ್ ಪ್ರಾಜೆಕ್ಟ್ ರಿಪೋರ್ಟ್ ಶುಡ್ ಬಿ ರಿಕ್ವೈರ್ಡ್ ಆರ್ ಮೇಂಟೈನ್ಡ್ ಫಾರ್ ದ ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್ ಆಫ್ ದ ಪ್ರೋಗ್ರಾಮ್. ಅಂದರೆ ಯಾವುದೇ ಒಂದು ಹೊಸ ಯೋಜನೆ, ಪ್ರಕ್ರಿಯೆ, ಕೆಲಸವನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಯೋಜನೆಯ ವರದಿಯನ್ನು ತಯಾರಿಸಬೇಕಾಗುತ್ತದೆ. ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಇದು ಈ ಉದ್ದೇಶಕ್ಕೆ ಪೂರಕವಾಗಿರುತ್ತದೆ. ಎಸ್ಟಿಮೇಷನ್ ಈಸ್ ರಿಕ್ವೈರ್ಡ್ ಬಿಕಾಸ್ ಇಟ್ ಗಿವ್ಸ್ ಶ್ಯೂರಿಟಿ, ಅವೈಲಬಿಲಿಟಿ ಆಫ್ ಮಟೀರಿಯಲ್ ಎಟ್ಸೆಟ್ರಾ. ಅಂದರೆ ಯೋಜನೆಗೆ ಬೇಕಾಗುವ ಎಲ್ಲ ವಸ್ತುಗಳ ಮತ್ತು ಹಣದ ಲಭ್ಯತೆಯ ಬಗ್ಗೆ ಖಚಿತವಾಗಿರಲು ಅನುಕೂಲವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ವಿದೌಟ್ ಎಸ್ಟಿಮೇಟಿಂಗ್ ಆ್ಯಂಡ್ ಕಾಸ್ಟಿಂಗ್ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಟು ಕಂಟಿನ್ಯೂ ದ ವರ್ಕ್ ಡ್ಯೂ ಟು ಇನ್ಸ್ಟಂಟೇನಿಯಸ್ ಶಾರ್ಟೇಜ್ ಆಫ್ ಮನಿ ಆರ್ ಅವೈಲಬಿಲಿಟಿ ಆಫ್ ಮಟೀರಿಯಲ್. ಅಂದರೆ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಮಾಡದೇ ಹೋದಲ್ಲಿ ತಕ್ಷಣಕ್ಕೆ ಬೇಕಾಗುವ ಹಣದ ಮತ್ತು ವಸ್ತುಗಳ ಕೊರತೆ ಆಗಬಹುದು. ಅದಕ್ಕಾಗಿ ನಾವು ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಮಾಡಬೇಕಾಗುತ್ತದೆ. ಎಸೆನ್ಷಿಯಲ್ ಡೀಟೇಲ್ಸ್ ರಿಕ್ವೈರ್ಡ್ ಟು ಪ್ರಿಪೇರ್ ಆ್ಯನ್ ಎಸ್ಟಿಮೇಟ್ ಅಂದರೆ ಅಂದಾಜು ವೆಚ್ಚವನ್ನು ತಯಾರಿಸಲು
ಬೇಕಾಗುವ ಅವಶ್ಯಕ ವಿವರಗಳು. ಮೊದಲನೇದು ಡ್ರಾಯಿಂಗ್ಸ್ ಲೈಕ್ ಪ್ಲ್ಯಾನ್ಸ್, ಎಲಿವೇಷನ್ ಆಫ್ ಇಂಪಾರ್ಟೆಂಟ್ ಪಾರ್ಟ್ಸ್, ಸರ್ಕ್ಯೂಟ್ ಡಯಾಗ್ರಾಮ್ಸ್, ಲೇಔಟ್ಸ್ ಎಟ್ಸೆಟ್ರಾ. ಅಂದರೆ ಯೋಜನೆಗೆ ಬೇಕಾದ ಎಲ್ಲ ತರಹದ ಚಿತ್ರಗಳು, ರೇಖಾಚಿತ್ರಗಳು, ನಕ್ಷೆಗಳು, ವಿನ್ಯಾಸಗಳು. ಸೆಕೆಂಡ್ ಪಾಯಿಂಟ್, ಡಿಟೇಲ್ಡ್ ಸ್ಪೆಸಿಫಿಕೇಷನ್ಸ್ ಅಬೌಟ್ ವರ್ಕ್ಮ್ಯಾನ್ಶಿಪ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ಸ್. ಅಂದರೆ ವಸ್ತುಗಳ ನಿರ್ದಿಷ್ಟ ವಿವರಣೆ ಮತ್ತು ಗುಣಧರ್ಮಗಳ ವಿವರಗಳು. ಮೂರನೇದು ಸ್ಟ್ಯಾಂಡರ್ಡ್ ಶೆಡ್ಯೂಲ್ ಆಫ್ ರೇಟ್ಸ್ ಆಫ್ ದ ಕರೆಂಟ್ ಇಯರ್. ದಿಸ್ ಇನ್ಕ್ಲೂಡ್ಸ್ ಪ್ರೈಸ್ ಕ್ಯಾಟಲಾಗ್ಸ್, ಶೆಡ್ಯೂಲ್ ಆಫ್ ಲೇಬರ್ ರೇಟ್ಸ್. ಯೋಜನೆಗೆ ಬೇಕಾದ ಎಲ್ಲ ವಸ್ತುಗಳ ಪ್ರಸ್ತುತ ವರ್ಷದ ದರಗಳ ಪಟ್ಟಿಗಳು. ಇದರಲ್ಲಿ ಕಾರ್ಮಿಕರಿಗೆ ಕೊಡಬೇಕಾದ ನಿರ್ಧರಿತ ಕೂಲಿಯ ದರಗಳು ಕೂಡ ಇರಬೇಕು. ನೆಕ್ಸ್ಟ್ ಪಾಯಿಂಟ್, ಹ್ಯಾಂಡ್ಬುಕ್ ಆ್ಯಂಡ್ ರೆಫರೆನ್ಸ್ ಟೇಬಲ್ಸ್ ರಿಲೇಟೆಡ್ ಟು ದ ಪ್ರಾಜೆಕ್ಟ್. ಅಂದರೆ ಈ ಪ್ರಕ್ರಿಯೆಗೆ ಬೇಕಾಗುವ ಕೈಪಿಡಿಗಳು ಮತ್ತು ಉಲ್ಲೇಖ ಪುಸ್ತಕಗಳು ಬೇಕಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಇನ್ ಬಿಗ್ ಪ್ರಾಜೆಕ್ಟ್ಸ್ ಲೈಕ್ ಬಿಲ್ಡಿಂಗ್ಸ್, ಹೌಸ್ ವೈರಿಂಗ್, 5% contingencies to the total amount for any unforeseen and variation in price. ಅಂದರೆ ಕಟ್ಟಡಗಳು ಮತ್ತು ಇಲೆಕ್ಟ್ರಿಕಲ್ ವೈರಿಂಗ್ಗಳಂತಹ ದೊಡ್ಡ ಯೋಜನೆಗಳಲ್ಲಿ ಅಂದಾಜು ವೆಚ್ಚಕ್ಕೆ 5% ಹೆಚ್ಚುವರಿ ಹಣವನ್ನು ಸೇರಿಸಿ ಇಡಲಾಗುವುದು. ಇದು ಯಾವುದೇ ರೀತಿಯ ವಸ್ತುಗಳ ದರಗಳಲ್ಲಿ ಏರಿಕೆ ಮತ್ತು ಅನಿರೀಕ್ಷಿತ ವೆಚ್ಚಗಳನ್ನು ಭರಿಸಲು ಉಪಯೋಗಿಸಲಾಗುತ್ತದೆ. ಹ್ಯಾಂಡ್ಬುಕ್ ಆ್ಯಂಡ್ ರೆಫರೆನ್ಸ್ ಟೇಬಲ್. A handbook is a type of reference work or other collection of instruction. It provides ready reference, which is a small portable book. Handbook may deal with any topic having compact information in a particular field. Example, Mark Standard Handbook for Machineries, CRC Handbook for Physics and Chemistry. Reference tables. It is an information table that is used as a quick and easy reference for things that are difficult to remember. For example, table to convert metric to British system. ಎಸ್ಟಿಮೇಷನ್ ಮತ್ತು ಕಾಸ್ಟಿಂಗ್. ಇದನ್ನು ಲೆಕ್ಕಾಚಾರ ಮಾಡುವಾಗ ಬೇಕಾಗುವ ವಿವರಗಳನ್ನು ತಿಳಿದುಕೊಳ್ಳಲು ಹ್ಯಾಂಡ್ಬುಕ್ ಮತ್ತು ರೆಫರೆನ್ಸ್ ಟೇಬಲ್ಗಳನ್ನು ಉಪಯೋಗಿಸಲಾಗುವುದು. ಅಂದರೆ ಕೈಪಿಡಿಗಳು ಮತ್ತು ಉಲ್ಲೇಖಿತ ಸೂತ್ರಗಳ ಪುಸ್ತಕಗಳು. ಇವುಗಳು ಯೋಜನೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಮಾಹಿತಿಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ, ಮಾರ್ಕ್ ಸ್ಟ್ಯಾಂಡರ್ಡ್ ಹ್ಯಾಂಡ್ಬುಕ್ಕನ್ನು ಮಷಿನರಿಗೆ ಸಂಬಂಧಪಟ್ಟ ವಿವರಗಳನ್ನು ನೋಡಲು ಉಪಯೋಗಿಸಲಾಗುತ್ತದೆ. ಅದೇ ರೀತಿ CRC ಹ್ಯಾಂಡ್ಬುಕ್ಕನ್ನು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದ ವಿವರಗಳನ್ನು ನೋಡಲು ಉಪಯೋಗಿಸಲಾಗುತ್ತದೆ. ಎಸ್ಟಿಮೇಷನ್ ಮತ್ತು ಕಾಸ್ಟಿಂಗ್ ಈ ಲೆಸನ್ಗೆ ಸಂಬಂಧಪಟ್ಟ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು PDF ಫೈಲ್ನಲ್ಲಿ ನಿಮ್ಮ ಗ್ರೂಪ್ಗಳಿಗೆ ಸೆಂಡ್ ಮಾಡಿರ್ತೇನೆ. ನೀವು ಅವುಗಳನ್ನು ಸಾಲ್ವ್ ಮಾಡಿ ಯಾವುದೇ ಡೌಟ್ಗಳು ಇದ್ದರೆ ಕಾಲ್ ಮಾಡಬೇಕು. ಥ್ಯಾಂಕ್ ಯು.